ఒక మాట మాట్లాడదు వాళ్ళు పోయినారు. లోకేష్ అన్నతో అటుంటే లోకేష్ అన్నతో బాగా తెలుసు, మేము తిరుగుతూ ఉంటుంది. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಂವಿಧಾನದ ಪಿತಾಮಹ ಆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜನ್ಮ ದಿನಾಚರಣೆಯನ್ನು ಇವತ್ತು ನಾವು ಕೇದೊಂಸಂದ್ರ ಗ್ರಾಮದಲ್ಲಿ ಆಚರಣೆ ಮಾಡಿದ್ದೀವಿ. ನಮ್ಮ ಗ್ರಾಮದ ಎಲ್ಲ ಯುವಕರು ಕೂಡ ಈ ಒಂದು ಅಂಬೇಡ್ಕರ್ ಅವರ ಪರಿಚಯವನ್ನು ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಾವು ಪರಿಚಯ ಮಾಡಿಕೊಡ್ಬೇಕು. ಅವರು ಒಂದು ಸಾಧನೆ ನಮ್ಮ ದೇಶಕ್ಕೆ ಏನು ಮಾಡಿದ್ದಾರೆ, ಅವರು ಸಂವಿಧಾನವನ್ನು ಏನಕ್ಕೋಸ್ಕರ ಕೊಟ್ಟಿದ್ದಾರೆ, ಇವತ್ತು ನಾವು ಹೇಗೆ ಬದುಕ್ತಾ ಇದ್ದೀವಿ, ಹಿಂದೆ ಹೇಗಿತ್ತು, ಇವತ್ತು ನಾವು ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದನ್ನು ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಪರಿಚಯ ಮಾಡಿಸ್ಬೇಕು ಅಂತೇಳಿ ಇವತ್ತು ನಮ್ಮೂರಿನ ಯುವಕರೆಲ್ಲ ಸೇರಿ ಇವತ್ತು ವಿಜೃಂಭಣೆಯಿಂದ ಈ ನಮ್ಮ ಕೇದೊಂಸಂದ್ರ ಗ್ರಾಮದಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಒಂದು ಆಚರಣೆ ಮಾಡಿದ್ದೀವಿ. ಇವತ್ತು ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಇದಕ್ಕೋಸ್ಕರ ಮಾಡಿದಂಥವ್ರಲ್ಲ. ಪ್ರತಿಯೊಂದು ಜನಗೂ ಕೂಡ, ಅದು ಮಹಿಳೆಯಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಂವಿಧಾನದಲ್ಲಿ ಏನು ಸಮಾನತೆಯನ್ನು ಕೊಟ್ಟು ಇವತ್ತು ನಾವೆಲ್ಲ ಸಮಾನವಾಗಿ ಈ ಒಂದು ನಮ್ಮ ದೇಶದಲ್ಲಿ ಇವತ್ತು ನಾವು ಸಮಾನತೆಯನ್ನು ಕಾಪಾಡಿಕೊಂಡು ನಾವು ಬರ್ತಾಯಿದ್ದೀವಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಒಂದು ಸಂವಿಧಾನನೇ ಇದಕ್ಕೆಲ್ಲ ಕಾರಣ. ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ನಮ್ಮ ದೇಶದಲ್ಲಿ ಜೀವನ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ. ಹಾಗಾಗಿ ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಡತನದಿಂದ ಬೆಳೆದು ಬಂದು ಇವತ್ತು ಇಡೀ ನಮ್ಮ ದೇಶಕ್ಕೆ ಇವತ್ತು ನಮ್ಮ ದೇಶ ಬಿಟ್ಟು ವಿದೇಶಗಳಲ್ಲೂ ಕೂಡ ಅವರ ಒಂದು ಜನ್ಮ ದಿನಾಚರಣೆಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ತುಂಬ ಖುಷಿ ತರುವಂಥದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದಿರುವಂಥ ಸಂವಿಧಾನದಲ್ಲಿ, ಅದರ ಅಡಿಯಲ್ಲಿ ಇವತ್ತು ನಾವು ನಮ್ಮ ಭಾರತ ದೇಶನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದರ ಅಡಿಯಲ್ಲಿ ನಾವು ಇವತ್ತು ಜೀವನ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಕೂಡ ಸಮಾನತೆಯನ್ನು ತಂದುಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಬಯಸ್ತೀನಿ. ನಮೋ ಬುದ್ಧಾಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನು ಕೇದೊಂಸಂದ್ರದಲ್ಲಿ
ತುಂಬ ಅದ್ದೂರಿಯಾಗಿ ನಡೆಸ್ಕೊಡ್ತಿದ್ದಾರೆ. ಅವರಿಗೆಲ್ಲ ಅಭಿನಂದನೆ ತಿಳಿಸ್ತೀನಿ. ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಆನಂದರಾಜ್ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಜಿಗಣಿ ಶಂಕರ್ ಅವರ ಮಗನಾದಂಥ ಪ್ರಜ್ವಲ್ ಜಿಗಣಿ ಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಕಾವೇರಪ್ಪದ ನಾನು ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾಗಿ ಈ ದಿನ ಕೆ ಧ್ವಂಸಂದ್ರದಲ್ಲಿ ನಾಮಫಲಕವನ್ನು ಉದ್ಘಾಟನೆ ಮಾಡಿ ಶಿವಕೋರಲು ಈ ಗ್ರಾಮಕ್ಕೆ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಾಚರಣೆಯನ್ನು ತುಂಬ ಅದ್ದೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆಲ್ಲ ನಮ್ಮ ವೈಯಕ್ತಿಕ ಉತ್ಪೂರ್ವಕ ಅಭಿನಂದನೆ. ನಾಮಫಲಕವನ್ನು ಉದ್ಘಾಟನೆ ಮಾಡಿದ್ದಾರೆ. ನಾಮಫಲಕಕ್ಕೆ ಉದ್ಘಾಟನೆ ಮಾಡಿ ಇಲ್ಲಿ ಮುನಿಕೃಷ್ಣ ಅನ್ನೋರು ಈ ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವರಿಗೆ ನಮ್ಮ ಸಂಘಟನೆಯಿಂದ ಉತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ. ಜೈ ಭೀಮ್. ಜೈ ಭೀಮ್. ಇವತ್ತು ಏನು ಈ ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿರೋ ವಿಶೇಷ ಏನಂದರೆ 135ನೇ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀರಿ. ಈ ದಿನ ನಾವು ನೀರು ಮಜ್ಜಿಗೆ ಪಾನಕ ಮತ್ತು ಹೆಸರುಬೇಳೆಯನ್ನು ಎಲ್ಲರಿಗೂ ವಿತರಣೆ ಮಾಡ್ತಾ ಇದ್ದೀರಿ. ಇವಾಗ ನಮ್ಮ ಊರಲ್ಲಿ ಅಧ್ಯಕ್ಷರು ಬಂದು ಮುನಿಕೃಷ್ಣ ಅವರು ಅವರ ನಾಯಕತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ವರ್ಷಗಳು ಮುಂದೂಡ್ಕೊಂಡು ಹೋಗ್ತಾ ಇದ್ದೀರಿ. ಹಾಗೇನೆ ನಮ್ಮ ಇವ್ರು ಬಂದು ಕಾವೇರಪ್ಪನವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಜೈ ಭೀಮ್. ಕೆ ಧ್ವಂಸಂದ್ರದಿಂದ ರಿಪಬ್ಲಿಕ್ ಸೇನೆಯಿಂದ ನಾವು ಒಂದು ಸಂಘಟನೆಯನ್ನು ಆಚರಣೆಯಾಗಿ ಮಾಡಿದ್ದಾರೆ. ಕಾವೇರಣ್ಣವರು, ಆಮೇಲೆ ಮಧು ಅಣ್ಣವರು ಇವರೆಲ್ಲ ಸೇರಿ ತಿರುಗಿ ಆಕಾಶ್ ಅವರು, ಬಾಮವರು, ಇಂದ ಅನೇಕ ಗಣ್ಯರು, ಯುವಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ನಾವು ಅಂಬೇಡ್ಕರ್ ಅವ್ರದ್ದು ಒಂದು ಪ್ರೀತಿ, ಅವರ ವಿಶ್ವಾಸ, ಅವರ ಸ್ನೇಹ ಯಾವ ರೀತಿಯಲ್ಲಿ ಆಚರಣೆಯನ್ನು ಮಾಡಿಕೊಂಡು ಅವರ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಅದೇ ಥರ ನಾವು ಅವರ ಮಾರ್ಗದರ್ಶನದಲ್ಲಿ ನಡೆಯಬೇಕಂತ ನಾವು ಮುಂದೆ ಹೋಗ್ಬೇಕಂತ ಮಾತಾಡ್ತಾ. ಜೈ ಭೀಮ್. ಜೈ ಭೀಮ್. ಅಂಬೇಡ್ಕರ್ ಅವರ 135ನೇ ಜನ್ಮಸ್ಥಾನ ಕೆ ಧ್ವಂಸಂದ್ರ ಗ್ರಾಮಸ್ಥರಿಂದ ಆಚರಿಸ್ತಾ ಇದ್ದೀರಿ. ಗ್ರಾಮಸ್ಥರಿಂದ ನೀರು ಮಜ್ಜಿಗೆ ಪಾನಕ ಅಂಬೇಡ್ಕರ್ ಅವರ ಮೆರವಣಿಗೆ ಕೆ ಧ್ವಂಸಂದ್ರ ಗ್ರಾಮಸ್ಥ ಹಮ್ಮಿಕೊಂಡಿದ್ದಾರೆ. ಎಲ್ಲ ಅಕ್ಕಪಕ್ಕ ಜನಗಳೆಲ್ಲ ಬಂದು ಹಮ್ಮಿಕೊಂಡು ಈ ಆಚರಣೆಯನ್ನು ಅದ್ದೂರಿಯಾಗಿ ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಭೀಮ್. 5ನೇ ವರ್ಷದ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು. ಧನ್ಯವಾದ.